ಹೇ ಗಾಯ್ಸ್ ಅನ್ನೋದನ್ನ ಬಿಟ್ಟು ಬೇರೆ ಥರ ನಿಮ್ಮನ್ನ ವೆಲ್ಕಮ್ ಮಾಡಬೇಕು ಅಂತ ಅನ್ನಿಸ್ತಿದೆ ಗೈಸ್. ಬಟ್ ಯಾವ ವರ್ಡ್ ಯೂಸ್ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ. ಸಜೆಷನ್ ಕೊಡಿ, ಕಮೆಂಟ್ ಮಾಡಿ. ಆಮೇಲೆ ಇವತ್ತು ಒಳ್ಳೆ ವೆಜಿಟೇಬಲ್ ಪಲಾವ್ ಮಾಡ್ತಿದ್ದಾರೆ ನೋಡಿ ಗೈಸ್. ಬಿರಿಯಾನಿ ಹಾಕ್ಬೇಕು, ನಾನ್ ವೆಜ್ ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ರೆಡಿಯಾಗಿದೆ ಅಂತ ನೋಡಿ. ಈಗ ತರಕಾರಿ ಎಲ್ಲ ತಗೊಂಡಾಗ ಬರೀ ಸಾಂಬಾರು ಮಾಡ್ತಿದ್ರೆ ಇಷ್ಟ ಆಗಲ್ಲ ಅಲ್ವಾ. ಆ್ಯಂಡ್ ಪಲ್ಯ ಕೂಡ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ, ಅದನ್ನು ಒಂದು ಸ್ವಲ್ಪ ದಿನ ಆದಮೇಲೆ ಬೇಜಾರು ಅನಿಸು. ಸೊ ಅವಾಗ ಪಲಾವ್ ಮಾಡ್ಕೊಬಿಟ್ರೆ ಎಲ್ಲ ತರಕಾರಿ ಕೂಡ ತಿಂದಂಗೆ ಆಗುತ್ತೆ. ಆ್ಯಂಡ್ ಎಷ್ಟು ತರಕಾರಿ ಹಾಕೋರು ಪಲಾವ್ ಇನ್ನೂ ಚೆನ್ನಾಗಿ ಆಗ್ತಾ ಬರುತ್ತೆ. ಸುಮ್ಮನೆ ಸ್ಟೈಲಾಗಿ ಒಂದು ಎರಡು ಹಾಕ್ಬಿಟ್ಟು ಪಲಾವ್ ಮಾಡೋದಲ್ಲ. ಸೊ ಈ ಥರ ಜಾಸ್ತಿ ತರಕಾರಿನ ಹಾಕ್ಬಿಟ್ಟು ಮಾಡಿ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ವೆಜಿಟೇಬಲ್ ಪಲಾವ್. ಯಾವ ಚಿಕನ್ ಬಿರಿಯಾನಿನೂ ಇಲ್ಲ ಗೈಸಿದ್ರು ಮುಂದೆ. ತಿಂಡಿ ತಿಂದಾಯಿತು. ಇವಾಗ ತೋರಿಸ್ತಿರೋ ಪಾಯಸ ಇದೆಯಲ್ಲ, ಇದನ್ನು ಐಸ್ ಕ್ರೀಮ್ ತಿನ್ಬೇಕನ್ಸಿದ್ರೆ ಐಸ್ ಕ್ರೀಮು ಕೂಡ ಇದನ್ನು ಐಸ್ ಕ್ರೀಮ್ ಥರನೂ ತಿನ್ಬೋದು. ಹೀಟ್ ಆಗಿದ್ರೆ ತಂಪು ಕೂಡ ಮಾಡ್ಕೋಬೋದು. ಸೊ ಹೇಗೆ ಅಂತ ಹೇಳ್ತೀನಿ ನೋಡಿ. ಇದನ್ನು ಇದು ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಹಾಕಿ ಮಾಡಿರೋದು ಇದನ್ನು ಪಾಯಸನ. ಸೊ ತಂಪು ಕೂಡ. ಸೊ ನೀವು ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿದ್ರೆ ಮತ್ತು ಹೀಟ್ ಇತ್ತು ಅಂತ ಅಂದರೆ ಇದನ್ನು ಮಾಡ್ಕೊಂಡು ಕುಡಿಬೋದು. ಸೊ ನಾನು ಇದಕ್ಕೆ ಬೂಂದಿ ಮತ್ತು ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೂಪರಾಗಿತ್ತು ಟೇಸ್ಟು. ಆ್ಯಂಡ್ ಇದನ್ನು ಹಾಕಿದ್ದೀವಿ, ಶಾವಿಗೆ ಅಂದರೆ ಅದೇ ಬ್ಯಾಂಬಿನೋ ಬರೋದಲ್ಲ ಪಾಯಸದ್ದು ಅದು. ಆ್ಯಂಡ್ ಇದನ್ನು ಐಸ್ ಕ್ರೀಮ್ ತಿನ್ಬೇಕನ್ಸುತ್ತೆ. ಇದನ್ನು ಐಸ್ ಕ್ರೀಮ್ ಥರ ಹೇಗೆ ತಿನ್ನೋದು ಗೊತ್ತಾ, ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡಿ ಗೈಸ್. ಇದನ್ನು ಗಟ್ಟಿ ಆಗುತ್ತೆ, ತಿಂತಾ ಇದ್ರೆ ಐಸ್ ಕ್ರೀಮ್. ನಾನಿಲ್ಲಿ ಪೆಡಿಕ್ಯೂರ್ ಮಾಡ್ಕೋತಾ ಇದ್ದೀನಿ. ಸೊ ಹೋಮ್ ಮೇಡ್. ಸೊ ಪೆಡಿಕ್ಯೂರ್ ಏನೇನು ಬೇಕು ಎಲ್ಲ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ, ಡೀಟೇಲ್ ವೀಡಿಯೋ ಬೇಕಿದೆ. ಆ್ಯಂಡ್ ಇದು ಪೆಡಿಕ್ಯೂರ್ ಮಾಡೋದಕ್ಕಿದು ಪ್ಯೂಮಿಕ್ ಸ್ಟೋನು ಮತ್ತು ಇದೆಲ್ಲ ಬ್ರಷ್ ಎಲ್ಲ ಬರೆಸೋ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಇದೊಂದು 10 ನಿಮಿಷ ಇದಕ್ಕೆ ಸೋಕ್ ಮಾಡಬೇಕು. ಕಾಲನ್ನೆಲ್ಲ ಹಾಕಿ ನೆನೆಸ್ಬೇಕು. ನೆನೆಸಿದ್ರೆ ನೀಟಾಗಿ ಆಮೇಲೆ ಪೆಡಿಕ್ಯೂರ್ ಮಾಡ್ಕೋಬೇಕಾದ್ರೆ ನೀಟಾಗುತ್ತೆ. ಈಗ ನೆಕ್ಸ್ಟ್ ಗೈಸ್ ಪೆಡಿಕ್ಯೂರ್ ಆದಮೇಲೆ ಸ್ಕ್ರಬ್ ಅಪ್ಲೈ ಮಾಡ್ತಾ ಇದ್ದೀನಿ ಕಾಲಿಗೆ. ಹೋಮ್ ಮೇಡ್ ಸ್ಕ್ರಬ್. ನೆಕ್ಸ್ಟ್ ಈಗ ಮುಲ್ತಾನಿ ಮಿಟ್ಟಿ ಪ್ಯಾಕ್ ಹಾಕಬೇಕು. ನಾನು ಆ್ಯಕ್ಚುಲಿ ಇದನ್ನು ಆರ್ಟ್ ಆಫ್ ಲಿವಿಂಗ್ ಓದಕ್ಕೆ ತಂದಿದ್ದೆ ಗೈಸ್. ವೆರಿ ಪ್ಯೂರ್, ಚೆನ್ನಾಗಿದೆ. ಮತ್ತೆ ತಗೋಬೇಕು. ಇವಾಗ ಅದ್ರದ್ದು ಪ್ಯಾಕ್ ಹಾಕೋತೀನಿ. ಸ್ಕ್ರಬ್ ಆಯಿತು, ಇವಾಗ ಪ್ಯಾಕ್ ಹಾಕೋಬೇಕು. ನೋಡಿ ಪ್ಯಾಕ್ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಡಬೇಕು ಗೈಸ್. ಇವಾಗ ಮಾಯ್ಶ್ಚರೈಸರ್ ಹಚ್ಚಬೇಕು ಲೆಗ್ಗಿಗೆ, ಫೂಟ್ಗೆ ಮಾತ್ರ. ಬಿಕಾಸ್ ಏನು ಗೊತ್ತಾ, ಇಲ್ಲಾಂದರೆ ಫುಲ್ ರಫ್ ಆಗಿರುತ್ತೆ ಸ್ಕಿನ್ನು, ಮತ್ತು ಬ್ಲ್ಯಾಕ್ನೆಸ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಔಟ್ಸೈಡ್ ಹೋಗೋದಾದರೆ ಇದ್ರ ಮೇಲೆ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಚಬೇಕು. ಅಟ್ಲೀಸ್ಟ್ ಫ್ಯೂ ಡೇಸ್, 1 ವೀಕ್ ಅಷ್ಟುವರೆಗೂನಾದರೂ ಹಚ್ಚಬೇಕು. ಇಲ್ಲಾಂದರೆ ಮತ್ತೆ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಸೆನ್ಸಿಟಿವ್ ಆಗಿರುತ್ತಲ್ಲ ನಾವೆಲ್ಲ ಪೆಡಿಕ್ಯೂರ್ ಮಾಡಿಕೊಂಡು. ಸೊ ಅದಕ್ಕೋಸ್ಕರ ಗೈಸ್ ವ್ಯಾಸ್ಲಿನ್ ಹಚ್ಚಬೇಕು ಇಮ್ಡಿಗಳಿಗೆ. ಸೊ ಇಮ್ಡಿಗಳಿಗೆ ವ್ಯಾಸ್ಲಿನ್ ಹಚ್ಚಿದಾಗ ಸಾಫ್ಟ್ ಆಗುತ್ತೆ. ಮತ್ತು ಒಡೆಯೋದಾಯಿತು ಇನ್ನೇನೇ ಆಯಿತು ಇಮ್ಡಿಲಿ ಬರೋದಿಲ್ಲ. ಸೊ ಇದನ್ನು ಇಮ್ಡಿಗೆ ಹಚ್ಚಬೇಕು. ಮನೇಲಿ ಮಾಡೋದೇ ನಾನು ಎಲ್ಲನೂ ರೆಮಿಡೀಸ್ ಆಯಿತು, ಏನೊಂದು ಟಿಪ್ಸ್ ಆಯಿತು ಹೇಳ್ತಿರ್ತೀನಿ ಗೈಸ್. ನಿಮ್ಗೆ ಇಷ್ಟ ಆಗೇ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಎಕ್ಸ್ಟ್ರಾ ನಾನು ಇನ್ನು ಏನೇನು ಬೇಕಿದೆ ನಿಮಗೆ ಸಜೆಷನ್ಸ್ ಏನಾದರೂ ಬೇಕಿದ್ದರೆ, ಯಾವುದೇ ಆಯಿತು ಹೇರ್ ಫಾಲ್, ಪಿಂಪಲ್ ಏನೇ ಇದ್ದರೂ ಹೇಳಿ. ನಾನು ಟ್ರೈ ಮಾಡೋದನ್ನೆಲ್ಲ ನಿಮಗೆ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ನಿಮ್ಮ ದುಡ್ಡು ಕೂಡ ಉಳಿಯುತ್ತೆ. ಎಲ್ಲದಕ್ಕೂ ಪಾರ್ಲರ್ಗೆ ಹೋಗಬೇಕಂತ ಇಲ್ಲ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.